ನಮಸ್ಕಾರ. ಶ್ರೀ ಕ್ಷೇತ್ರ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ, ಜಡಿಯನಹಳ್ಳಿ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ಒಂದು ವಿಶೇಷವಾದಂತಹ ಕ್ಷೇತ್ರದಲ್ಲಿ ಈ ಧನುರ್ಮಾಸ ಅಂದರೆ ಮಾರ್ಗಶಿರ ಮಾಸದಲ್ಲಿ ಡಿಸೆಂಬರ್ 12ನೇ ತಾರೀಕು ಕಾಲಭೈರವ ಜಯಂತಿ ವಿಶೇಷವಾಗಿ ವರ್ಷಕ್ಕೊಮ್ಮೆ ಬರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ 12ನೇ ತಾರೀಕು ಶುಕ್ರವಾರ ಬರ್ತಕ್ಕಂತಹ ಕಾಲಭೈರವ ಜಯಂತಿ ದಿನದಂದು ಬೆಳಗ್ಗೆ 6 ಗಂಟೆಗೆ ದೇವರಿಗೆ ಪಂಚಾಮೃತ ಅಭಿಷೇಕ, ನಂತರ ಹೂವಿನ ಅಲಂಕಾರ, ಕೂಷ್ಮಾಂಡ ದೀಪಾರಾಧನೆ, ರಾಹುಕಾಲ ಸಮಯದಲ್ಲಿ ವಿಶೇಷವಾಗಿ ಅಂದರೆ 10:30ರಿಂದ ಶುಕ್ರವಾರ ಆಗಿರೋದ್ರಿಂದಾಗಿ 10:30ರಿಂದ 12:30ರವರೆಗೆ ರಾಹುಕಾಲ ಶುಭ ಸಮಯದಲ್ಲಿ ಕೂಷ್ಮಾಂಡ ದೀಪಾರಾಧನೆ ಅಂದರೆ ಎಳ್ಳೆಣ್ಣೆ ಹಾಕಿ ಕುಂಬಳಕಾಯಿನಲ್ಲಿ ದೀಪ ಅಣಿಸ್ತಕ್ಕಂಥದ್ದು. ಕುಂಬಳಕಾಯಿನಲ್ಲಿ ಎಳ್ಳೆಣ್ಣೆ ಹಾಕಿ ದೀಪ ಅಣಿಸಿ ಬಿಲ್ವಪತ್ರೆಯಲ್ಲಿ ಅರ್ಚನೆ ಮಾಡಿಸೋದ್ರಿಂದಾಗಿ ಅವರ ಏನೇ ಇಷ್ಟಾರ್ಥಗಳಿದ್ದು ನೆರವೇರುತ್ತೆ. ಇದೊಂದು ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂತಹ ಕಾಲಭೈರವ ಜಯಂತಿ ಡಿಸೆಂಬರ್ ತಿಂಗಳಲ್ಲಿ ಬರುತ್ತೆ. ಇದೇ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ 12ನೇ ತಾರೀಕು ಬರ್ತಕ್ಕಂಥದ್ದು. ವಿಶೇಷ ಪೂಜೆಗಳು 11ನೇ ತಾರೀಕಿಂದ ಶುರುವಾಗುತ್ತೆ. 11 ಗುರುವಾರ ಸಂಜೆ ಬಂದು 6 ಗಂಟೆಗೆ ಕ್ಷೇತ್ರಪಾಲಕ ಶ್ರೀ ಕಾಲಭೈರವೇಶ್ವರ ಸ್ವಾಮಿ ಆರಾಧನೆ, ದೇವಾಲಯ ಪ್ರದಕ್ಷಿಣೆ, ಯಾಗಶಾಲಾ ಪ್ರವೇಶ, ಗಣಪತಿ ಪೂಜೆ, ಪುಣ್ಯಾಹ, ದೇವಾಲಯ ಶುದ್ಧಿ ಪುಣ್ಯಾಹ, ಮಂಡಲ ಆರಾಧನೆ, ಕಳಶಾರಾಧನೆ, ವಾಸ್ತು ಹೋಮ, ರಾಕ್ಷಯಜ್ಞ ಹೋಮ, ದೃಷ್ಟಿದುರ್ಗ ಹೋಮ. ಇದು 11ನೇ ತಾರೀಕು ನಡೀತಕ್ಕಂಥದ್ದು ಈ ಕಾರ್ಯಕ್ರಮಗಳು. 12ನೇ ತಾರೀಕು ಬೆಳಗಿನ ಜಾವ 4:30ಕ್ಕೆ ಅಷ್ಟಭೈರವರ ಹೋಮ ಅಂದರೆ ಆನಂದ ಭೈರವ, ಅಷ್ಟಾಂಗ ಭೈರವ, ಗುರು ಭೈರವ, ಚಂಡ ಭೈರವ, ಕ್ರೋಧ ಭೈರವ, ಉನ್ಮತ್ತ ಭೈರವ, ಈ ಥರ ಅಷ್ಟಭೈರವರ ಹೋಮ ಬೆಳಿಗ್ಗೆ 4:15ಕ್ಕೆ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ 4:15ರಿಂದ 6 ಗಂಟೆ ಒಳಗಡೆ 4:15ಗೆ ಪ್ರಾರಂಭ ಆಗುತ್ತೆ ಅಷ್ಟಭೈರವರ ಹೋಮ. 6 ಗಂಟೆಗೆ ಮಹಾಪೂರ್ಣಾವತಿ ಅಷ್ಟಭೈರವರಿಗೂ ಸೇರಿ ಮತ್ತು ದುರ್ಗಾ ಪರಮೇಶ್ವರಿ ಅಂದರೆ ಮಾಳಮ್ಮ ದೇವಿಯ ಸ್ವರೂಪವಾದಂಥ ದುರ್ಗಾ ಪರಮೇಶ್ವರಿ ದೇವಿ ಅಂದರೆ ಮಾಳಮ್ಮನಿಗೆ ಪೂರ್ಣಾವತಿ, ಮಾಳಮ್ಮ ಮತ್ತು ಅಷ್ಟಭೈರವರ ಸಮೇತ ಚಂದ್ರಮೌಳೇಶ್ವರ ಸ್ವಾಮಿಗೆ ಮಹಾಪೂರ್ಣಾವತಿ 6 ಗಂಟೆಗೆ. ನಂತರ 6:30ಕ್ಕೆ ದೇವರಿಗೆ ವಿಶೇಷವಾಗಿ ಪಂಚದ್ರವ್ಯೋದಕ ಅಂದರೆ 5 ದ್ರವ್ಯಗಳಿಂದ ದೇವರಿಗೆ ಪಂಚಾಮೃತ, ರುದ್ರಾಭಿಷೇಕ ಮತ್ತು ಕುಂಭಕಲಶಾಭಿಷೇಕ. ನಾವು ಏನು ಆರಾಧನೆಯನ್ನ ಮಾಡಿರ್ತಿರೋ ಕಳಶಗಳಲ್ಲಿ ಅಷ್ಟಭೈರವರನ್ನ ಆ ಅಷ್ಟಭೈರವರ ಕಳಶದಲ್ಲಿ ದೇವರಿಗೆ ಅಭಿಷೇಕವನ್ನ, ಕುಂಭಕಲಶಾಭಿಷೇಕವನ್ನ ಮಾಡಿ ದೇವರಿಗೆ ಹೂವಿನ ಅಲಂಕಾರ 9:30ಕ್ಕೆ ದೇವರಿಗೆ ಹೂವಿನ ಅಲಂಕಾರ, 10 ಗಂಟೆಗೆ ವಿಶೇಷವಾಗಿ ಪಂಚವಾದ್ಯ ಸಮೇತವಾಗಿ ಪಂಚಾದೀಪ, ಅಷ್ಟಾದಶ ಪಂಚಾದೀಪ ಆರತಿಗಳಲ್ಲಿ ಮಹಾಮಂಗಳಾರತಿ ಸೇವೆಯನ್ನು ಮಾಡಲಾಗುತ್ತದೆ. 10:30ರಿಂದ ಮಹಾಮಂಗಳಾರತಿ ಆದ ನಂತರ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. ಭಕ್ತಾದಿಗಳಲ್ಲಿ ವಿಶೇಷ ಸೂಚನೆ ಏನಪ್ಪಾ ಅಂದರೆ, ಈ ಒಂದು ಕಾಲಭೈರವ ಜಯಂತಿ ದಿನದಂದು ಯಾರು ರಾಹುಕಾಲ ಸಮಯದಲ್ಲಿ ಪೂಜೆಯನ್ನು ನೆರವೇರಿಸಿ ಕುಟುಂಬ ಆರೋಗ್ಯವನ್ನ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊತಾರೋ, ವರ್ಷಪೂರ್ತಿ ಅವರಿಗೆ ಯಾವುದೇ ಒಂದು ಸಮಸ್ಯೆ ಬರೆದಿರತಕ್ಕಂಥದ್ದ ಕಾರಣದಲ್ಲಿ ಕ್ಷೇತ್ರಪಾಲಕ ಕಾಲಭೈರವೇಶ್ವರ ಸ್ವಾಮಿಯಲ್ಲಿ ಆರಾಧನೆ ಮಾಡ್ತಕ್ಕಂಥದ್ದು. ಅದು ಕೂಷ್ಮಾಂಡ ಅಂದರೆ ಕುಂಬಳಕಾಯಿನಲ್ಲಿ ಪ್ಯೂರ್ ಎಳ್ಳೆಣ್ಣೆ ಅಂದರೆ ಇಲ್ಲಿ ಸಿಗೋಂಥದ್ದಲ್ಲ. ಪ್ಯೂರ್ ಎಳ್ಳೆಣ್ಣೆ ಅಂದರೆ ನೀವು ಹೊರಗಡೆಯಿಂದ ಬರಬೇಕಾದ್ರೆ ತರಬೇಕಾಗುತ್ತೆ. ಪ್ಯೂರ್ ಎಳ್ಳೆಣ್ಣೆ ಮತ್ತು ನಿಂಬೆಹಣ್ಣು ಹಾರ 18 ನಿಂಬೆಹಣ್ಣಲ್ಲಿ ಹಾರ ಥರ ಹೊಳ್ಕೊಂಡು ಬಂದು ನಿಂಬೆಹಣ್ಣು ಹಾರವನ್ನು ಹಾಕಿ ಬಿಲ್ಪತ್ರೆಯಲ್ಲಿ ಅರ್ಚನೆ ಮಾಡಿಸೋದ್ರಿಂದಾಗಿ ಯಾವುದೇ ಒಂದು ಇಷ್ಟಾರ್ಥಗಳಿದ್ದು ನೆರವೇರುತ್ತೆ. ಈ ಒಂದು ವಿಶೇಷ ಕಾರ್ಯಕ್ರಮ ಬಂದು ಡಿಸೆಂಬರ್ ಅಂದರೆ ಇದೇ ತಿಂಗಳು 12ನೇ ತಾರೀಕು ಶುಕ್ರವಾರದಂದು ಬರ್ತಕ್ಕಂಥದ್ದು. ಇದು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಹೊಸಕೋಟೆ ತಾಲೂಕು, ಜಡಿಗೇನಹಳ್ಳಿ ಅನ್ನುವ ಒಂದು ಗ್ರಾಮದಲ್ಲಿ ಇರತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ. ಎಲ್ಲ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ.